ರಾಹುಲ್ ದ್ರಾವಿಡ್ ಬಳಿಕ ಭಾರತದ ಕೋಚ್ ಹುದ್ದೆ ಅಲಂಕರಿಸಿರುವ ಗೌತಮ್ ಗಂಭೀರ್ ತಂಡವನ್ನ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸ್ತಾ ಇಲ್ಲ. ಈ ಆರೋಪಕ್ಕೆ ಅಂಕಿ ಅಂಶಗಳೇ ಸಾಕ್ಷಿ. ಟೀಂ ಇಂಡಿಯಾದ ಚುಕ್ಕಾಣಿ ಹಿಡಿದು ಜಸ್ಟ್ 6 ತಿಂಗಳಾಗಿವೆ. 6 ತಿಂಗಳಲ್ಲಿ ಟೀಂ ಇಂಡಿಯಾದ ಆಂತರಿಕ ಕಲಹಗಳು ಒಂದೊಂದಾಗಿ ಹೊರಬೀಳ್ತಾ ಇವೆ. ಇದರ ಮಧ್ಯೆ ಗೌತಮ್ ಗಂಭೀರ್ ಭವಿಷ್ಯದ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಗೌತಮ್ ಗಂಭೀರ್ ಟೀಂ ಇಂಡಿಯಾದ ಹೆಡ್ ಕೋಚ್ ಆದ್ಮೇಲಿಂದ ನಿರೀಕ್ಷೆ ಡಬಲ್ ಆಗಿತ್ತು. ಟೀಂ ಇಂಡಿಯಾಕ್ಕೆ ತಕ್ಕ ಕೋಚ್ ಸಿಕ್ಕಾಯ್ತು, ಇನ್ಮುಂದೆ ನಮ್ದೇ ಹವಾ ಅಂತ ಸಾಕಷ್ಟು ಜನ ಕೊಂಡಾಡಿದ್ರು. ಯಾವ ಟೀಂ ಇಂಡಿಯಾ ಕೋಚ್ ಎಂಟ್ರಿಗೂ ಸಿಗದಷ್ಟು ಬಿಲ್ಡಪ್ ಗಂಭೀರ್ಗೆ ಸಿಕ್ಕಿತ್ತು. ಗಂಭೀರ್ ಬಂದಾಯ್ತು, ಗೆಲುವು ನಮ್ದೇ ಅನ್ನೋ ರೇಂಜ್ನಲ್ಲಿ ಹೊಗಳಿ ಅಟ್ಟಕ್ಕೇರಿಸಿದ್ದಾಯ್ತು. ಅಖಾಡಕ್ಕಿಳಿದ ಗಂಭೀರ್ ಫಸ್ಟ್ ಸೀರೀಸ್ನಲ್ಲಿ ಮಾಡಿದ ಚಮತ್ಕಾರಕ್ಕೆ ಬೆಟ್ಟಿ ಡೈಲಾಗ್ಸ್ಗೆ ಅದು ಅಸಲಿ ಕೋಚಿಂಗ್ ಸ್ಟೈಲ್ ಅಂತಾನೆ ಕೊಂಡಾಡಿದ್ರು. ಆದರೆ ಇದೇ ಹೆಡ್ ಕೋಚ್ ಗಂಭೀರ್ ಭವಿಷ್ಯ ಅತಂತ್ರಕ್ಕೆ ಸಿಲುಕ್ಬಿಟ್ಟಿದೆ. ಗಂಭೀರ್ ಕೋಚ್ ಆದ ಬಳಿಕ ಭಾರತ 10 ಟೆಸ್ಟ್ ಪಂದ್ಯ ಆಡಿದ್ದು ಕೇವಲ 3ರಲ್ಲಿ ಗೆದ್ದಿದೆ. ಇದರಲ್ಲಿ 2 ಟೆಸ್ಟ್ ಬಾಂಗ್ಲಾ ವಿರುದ್ಧ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ ವಿರುದ್ಧ 6 ಟೆಸ್ಟ್ಗಳನ್ನು ಸೋತಿದೆ. ಇನ್ನು ಏಕದಿನದಲ್ಲಿ ಆಡಿರುವ 3 ಪಂದ್ಯಗಳಲ್ಲಿ 1ರಲ್ಲೂ ಗೆಲುವಿಲ್ಲ. ಹುದ್ದೆ ಅಲಂಕರಿಸಿ ಕೆಲ ತಿಂಗಳಷ್ಟೇ ಆಗಿದ್ರೂ ಸದ್ಯ ಗಂಭೀರ್ ಸ್ಥಾನ ತೂಗುಯ್ಯಾಲೆಯಲ್ಲಿದೆ. ಸದ್ಯಕ್ಕೆ ಅವರ ಸ್ಥಾನದ ಬಗ್ಗೆ ಬಿಸಿಸಿಐ ಯಾವುದೇ ನಿರ್ಧಾರ ಕೈಗೊಳ್ಳದೇ ಇದ್ರೂ ಫೆಬ್ರವರಿ, ಮಾರ್ಚ್ನಲ್ಲಿ ನಡೆಯಲಿರುವ ಚಾಂಪಿಯನ್ಸ್ ಟ್ರೋಫಿ ಗಂಭೀರ್ ಪಾಲಿಗೆ ನಿರ್ಣಾಯಕ ಎನಿಸಿಕೊಂಡಿದೆ. ಒಂದ್ ವೇಳೆ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಭಾರತ ಕಳಪೆ ಪ್ರದರ್ಶನ ನೀಡಿದ್ರೆ ಗಂಭೀರ್ ಕೆಳಗಿಳಿಸಿ ಬೇರೊಬ್ಬ ಕೋಚ್ ನೇಮಿಸೋಕೆ ಬಿಸಿಸಿಐ ಚಿಂತನೆಯನ್ನ ನಡೆಸುತ್ತಿದೆ ಎನ್ನಲಾಗಿದೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಈಗಾಗಲೇ ಸಾಲು ಸೋಲು ಕಂಡಿದೆ. ಸರಣಿ ಸಮಬಲ ಮಾಡಿಕೊಳ್ಳುವ ತವಕದಲ್ಲಿದ್ದರೂ ಕೂಡ ಕೊನೆಯ ಪಂದ್ಯದಲ್ಲಿ ಮತ್ತೆ ಸೋಲಾಯಿತು. ಇದೇ ಸಿಡ್ನಿ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ ಮುಖಭಂಗವನ್ನ ಅನುಭವಿಸಿತು. ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಉಳಿಯೋದು ಅನುಮಾನ ಎನ್ನುವಂಥ ಚರ್ಚೆಗಳು ಈಗ ಗಂಭೀರವಾಗ್ತಾ ಇದೆ. ಗಂಭೀರ್ ಅಂಡರ್ನಲ್ಲಿ ಟೀಂ ಇಂಡಿಯಾ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಹೆಚ್ಚು. ಹೀಗಾಗಿ ಗೌತಮ್ ಗಂಭೀರ್ ಭವಿಷ್ಯ ಪ್ರಶ್ನಾರ್ಹವಾಗಿದೆ. ಫೆಬ್ರವರಿ 19ರಿಂದ ಆರಂಭವಾಗಲಿರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಬೇಕಾದಷ್ಟು ಷರತ್ತು ವಿಧಿಸಿದ್ದಾರೆ. ಒಂದ್ ವೇಳೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತದೇ ವೈಫಲ್ಯ ಅನುಭವಿಸಿದ್ರೆ ಟೆಸ್ಟ್ ಮಾತ್ರ ಅಲ್ಲ, ವೈಟ್ ಬಾಲ್ ಫಾರ್ಮೆಟ್ನಿಂದಲೂ ಗೌತಮ್ ಗಂಭೀರ್ ಕಿಕ್ ಔಟ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಸರಣಿ ಸೋಲಿನ ಬಳಿಕ ಭಾರತದ ಆಟಗಾರರ ಪ್ರದರ್ಶನದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರೋ ಕೋಚ್ ಗೌತಮ್ ಗಂಭೀರ್ ರಣಜಿ ಟ್ರೋಫಿ ಆಡುವಂತೆ ತಂಡದ ಎಲ್ಲ ಆಟಗಾರರಿಗೂ ತಾಕೀತು ಮಾಡಿದ್ದಾರೆ. ಪಂದ್ಯದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಂದಿನ 5 ತಿಂಗಳಲ್ಲಿ ಏನಾಗಲಿದೆ ಎಂಬುದರ ಬಗ್ಗೆ ಈಗಾಗಲೇ ಏನು ಹೇಳೋದಕ್ಕೆ ಆಗೋದಿಲ್ಲ. 5 ತಿಂಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಬಹುದು. ಜುಲೈನ ಇಂಗ್ಲೆಂಡ್ ವಿರುದ್ಧದ ಸರಣಿಗೂ ಮುನ್ನ ಏನಾಗಲಿದೆ ಅಂತ ನೋಡೋಣ ಅಂತ ಹೇಳಿದ್ರು. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾರ ಟೆಸ್ಟ್ ನಿವೃತ್ತಿ ಬದುಕಿನ ಬಗ್ಗೆ ಎದುರಾಗಿರುವ ಪ್ರಶ್ನೆಗೆ ಗಂಭೀರ್ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾವುದೇ ಆಟಗಾರನ ಬಗ್ಗೆ ಭವಿಷ್ಯದ ಬಗ್ಗೆ ನುಡಿಯೋದಿಲ್ಲ. ಅದು ಅವರಿಗೆ ಬಿಟ್ಟ ನಿರ್ಧಾರ. ಅವರಲ್ಲಿ ಕ್ರಿಕೆಟ್ನ ಹಸಿವಿದೆ, ಉತ್ಸಾಹ ಇದೆ. ಅವರು ಭಾರತೀಯ ಕ್ರಿಕೆಟನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಕೆ ಶ್ರಮಿಸಿದ್ದಾರೆ ಎಂಬ ವಿಶ್ವಾಸ ಇದೆ. ಅವರು ಯಾವುದೇ ನಿರ್ಧಾರ ಕೈಗೊಂಡ್ರೂ ಅದು ಭಾರತೀಯ ಕ್ರಿಕೆಟ್ಗೆ ಉತ್ತಮ ಆಗಲಿದೆ ಅಂತ ಗೌತಮ್ ಗಂಭೀರ್ ಹೇಳಿದ್ದಾರೆ. ಈ ನಡುವೆ ಗೌತಮ್ ಗಂಭೀರ್ ಕೋಚ್ ಆದ ಬಳಿಕ ಭಾರತ 10 ಟೆಸ್ಟ್ ಪಂದ್ಯ ಆಡಿದ್ದು ಕೇವಲ 3ರಲ್ಲಿ ಗೆದ್ದಿರೋ ಕಾರಣಕ್ಕಾಗಿ ಗೌತಮ್ ಗಂಭೀರ್ ಅವರನ್ನ ಹೆಡ್ ಕೋಚ್ ಸ್ಥಾನದಿಂದ ಕೆಳಗಿಳಿಸುತ್ತಾ ಬಿಸಿಸಿಐ ಎನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಆರಂಭದಲ್ಲಿ ಸಿಕ್ಕಂತ ಬಿಲ್ಡಪ್ ಈಗ ಗೌತಮ್ ಗಂಭೀರ್ಗೆ ಸಿಗ್ತಾ ಇಲ್ಲ. ಕಾರಣ ಅವರು ಅನುಭವಿಸಿರುವಂತ ಸಾಲು ಸೋಲು. ಹಾಗಾದ್ರೆ ಗೌತಮ್ ಗಂಭೀರ್ ತಂಡದಲ್ಲಿ ಸಮನ್ವಯತೆ ಸಾಧಿಸುವಂತ ಕೆಲಸವನ್ನ ಮಾಡ್ತಾ ಇಲ್ವಾ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವಿಸಿದೆ. ಅದೇನೇ ಇರಲಿ, ಭವಿಷ್ಯದ ದಿನಗಳಲ್ಲಿ ಗೌತಮ್ ಗಂಭೀರ್ ಮುಂದಾಳತ್ವದಲ್ಲಿ ಭಾರತ ತಂಡ ಯಶಸ್ಸು ಸಾಧಿಸಬೇಕಿದೆ. ಆ ಮೂಲಕ ಗೌತಮ್ ಗಂಭೀರ್ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಬೇಕಿದೆ. ಸಿಡ್ನಿಯಲ್ಲಿ ಭಾರತ ಸೋತಾಯಿತು. ವೈಟ್ ಬಾಲ್ ಫಾರ್ಮೆಟ್ ಕೋಚ್ ಆಗಿ ಉಳಿಬೇಕಾದ್ರೆ ಫೆಬ್ರವರಿ 19ರಿಂದ ಆರಂಭವಾಗಲಿರುವಂತಹ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಬೇಕಾದ ಷರತ್ತು ಗಂಭೀರ್ಗೆ ಬಿಸಿಸಿಐ ವಿಧಿಸಿದೆ. ಒಂದ್ ವೇಳೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತದೇ ವೈಫಲ್ಯ ಅನುಭವಿಸಿದ್ರೆ ಟೆಸ್ಟ್ ಮಾತ್ರ ಅಲ್ಲ, ವೈಟ್ ಬಾಲ್ ಫಾರ್ಮೆಟ್ನಿಂದಲೂ ಗೌತಮ್ ಗಂಭೀರ್ ಕಿಕ್ ಔಟ್ ಆಗ್ತಾರೆ ಎನ್ನಲಾಗ್ತಾ ಇದೆ. ಈಗ ಗೌತಮ್ ಗಂಭೀರ್ ಮುಂದಿರೋದು 2 ತಿಂಗಳಲ್ಲಿ 2 ಟಾಸ್ಕ್. ಈ 2 ಟಾಸ್ಕ್ಗಳನ್ನು ಗಂಭೀರ್ ಗೆಲ್ತಾರ? ಎಂಥವರಿಗೂ ಇಂಥದ್ದೊಂದು ಪ್ರಶ್ನೆ ಕಾಡ್ತಾ ಇದೆ. ಗಂಭೀರ್ ಕೋಚ್ ಆಗಿ ವೈಫಲ್ಯ ಕಂಡಿರೋದೇ
ಏಕದಿನ ಹಾಗೂ ಟೆಸ್ಟ್ ಫಾರ್ಮ್ಯಾಟ್ಗಳಲ್ಲಿ. ಏಕದಿನ ಫಾರ್ಮ್ಯಾಟ್ನಲ್ಲಿ ಸಿಂಹಳಿಯರ ಎದುರೇ ಸೋತಿರುವ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಲಾಢ್ಯ ತಂಡಗಳಿಗೆ ಫೈಟ್ ನೀಡುತ್ತಾ ಅನ್ನೋದೇ ಪ್ರಶ್ನೆ. ಕಳೆದ 6 ತಿಂಗಳಿಂದ ಏಕದಿನ ಸರಣಿಯನ್ನೇ ಆಡದ ಟೀಂ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಇಂಗ್ಲೆಂಡ್ ಎದುರು ಕೇವಲ 3 ದಿನದ ಏಕದಿನ ಪಂದ್ಯಗಳನ್ನಾಡಲಿದೆ. ಇಷ್ಟರಲ್ಲೇ ಕೋಚ್ ಗಂಭೀರ್ ಸಕ್ಸಸ್ಫುಲ್ ಟೀಮ್ ಕಟ್ಟಿ ಗೆಲ್ತಾರಾ ಅಂದ್ರೆ ನಿಜಕ್ಕೂ ಡೌಟೇ ಎನ್ನಲಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.